SK Super TMT, the long life TMT. ನೀವು ನೋಡ್ತಾ ಇರುವಂತಹ ಫೋಟೋ ಇದೆಯಲ್ಲ, ಇದು ನರೇಂದ್ರ ಮೋದಿ ಅವರು ಮೈಸೂರಿಗೆ ಬಂದಿಳಿದ ತಕ್ಷಣ ಅವರನ್ನ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ, DCM ಆಗಿ ಹಲವು ಸಂದರ್ಭದಲ್ಲಿ ಮಾತಾಡಿರ್ಬೋದು, ಡೆಲ್ಲಿನಲ್ಲಿ ಅವಕಾಶ ಸಿಕ್ಕಿದ್ರೆ ಮಾತಾಡಿರ್ಬೋದು. ಬಟ್ ಇವರು ರಾಜ್ಯದ ಮುಖ್ಯಮಂತ್ರಿ ಆದ ಬಳಿಕ ನರೇಂದ್ರ ಮೋದಿ ಅವರನ್ನ ರಾಜ್ಯಕ್ಕೆ ವೆಲ್ಕಮ್ ಮಾಡ್ತಾ ಇರುವಂತಹ ಪರಿ ಬಹಳ ನಗ್ನಗ್ತಾ ಖುಷಿಯಿಂದ ಸ್ವಾಗತವನ್ನು ಕೋರಿದ್ದಾರೆ. ಅವರ ಪಕ್ಕದಲ್ಲೇ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಕೂಡ ಇದ್ದಾರೆ. ಒಂದು ಶಿಷ್ಟಾಚಾರ ಇರುತ್ತೆ. ದೇಶದ ಪ್ರಧಾನಿ ರಾಜ್ಯಗಳಿಗೆ ಭೇಟಿ ಕೊಟ್ಟಂತಹ ಸಂದರ್ಭ ರಾಜ್ಯಪಾಲರು, ಮಹಾನಗರ ಪಾಲಿಕೆ ಮೇಯರ್ ಇರ್ತಾರೆ, CM ಇರ್ತಾರೆ. ಸೊ ಆ ಶಿಷ್ಟಾಚಾರದ ಪಾಲನೆ ಇಲ್ಲೂ ಕೂಡ ಆಗಿದೆ. ಒಂದು ಬೊಕ್ಕೆಯನ್ನು ಕೊಟ್ಟು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಬರ್ತಾ ಇರೋದ್ರಿಂದ ವೆಲ್ಕಮ್ ಮಾಡ್ಕೊಳ್ತಾ ಇರುವಂತಹ ಸಂದರ್ಭ ಇಬ್ಬರ ಮುಖದಲ್ಲೂ ಮುಗುಳ್ನಗೆ. ಇನ್ಫ್ಯಾಕ್ಟ್ 3 ಜನರ ಮುಖದಲ್ಲೂ ಮುಗುಳ್ನಗೆ ಇರೋದನ್ನು ನೋಡ್ತಾ ಇದ್ದೀರಾ. ಬಂದಿರೋ ಕಾರ್ಯಕ್ರಮನೇ ಅಷ್ಟು ಸ್ಪೆಷಲ್ಲು, ಇವರಿಗೂ ಅಷ್ಟೇ ಸ್ಪೆಷಲ್ಲು. ಆಮೇಲೆ DK ಶಿವಕುಮಾರು ಅಷ್ಟೇ, ಒಂದು ಯಂಗ್ ಎನರ್ಜೆಟಿಕ್ ಟೀಮ್ ಬೇಕು ಕೆಲಸ ಮಾಡೋದಕ್ಕೆ, ಯೂತ್ಸ್ ಕೆಲಸ ಮಾಡಬೇಕು ಹಾಗೆಲ್ಲ ಹೇಳ್ತಿರ್ತಾರೆ. ಸೊ ಯೂತ್ ಐಕಾನ್ ಕಾರ್ಯಕ್ರಮ ಅಂದರೆ ಎಲ್ರಿಗೂ ಸ್ಪೆಷಲ್ಲೇ ಅದು. ಸೊ ವಿಶಿಷ್ಟ ಸಂದರ್ಭದ ಸಂಗಮ, ಪಾರ್ಟಿಗಳು ಬೇರೆ ಇರಬಹುದು, ಬಟ್ ಹೋಗ್ತಾ ಇರುವಂತಹ ಕಾರ್ಯಕ್ರಮ ಇಬ್ಬರಿಗೂ ಅತಿ ಮುಖ್ಯವಾದಂತಹ ಕಾರ್ಯಕ್ರಮ. ಸೊ ಆ ಫೋಟೋವನ್ನು ನೀವು ಗಮನಿಸ್ತಾ ಇದ್ದಾರೆ. ಹೂಗುಚ್ಚ ಕೊಟ್ಟು ಸ್ವಾಗತಿಸಿದ್ದಾರೆ CM DK ಶಿವಕುಮಾರ್. DCM ಆದಾಗ ತುಂಬ ಸಲ ಭೇಟಿ ಮಾಡಿದ್ದಾರೆ. ಅಫ್ಕೋರ್ಸ್ ಇವರ ಸಂಪುಟದಲ್ಲಿ, ಯಾರೋ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಇದ್ದವ್ರ ಜೊತೆಗಂತೂ ತುಂಬ ಕ್ಲೋಸ್ ಆಗಿ ಕಾಣಿಸ್ಕೊಂಡಿದ್ದು ಇದೆ DK ಶಿವಕುಮಾರ್ ಅವರು. ಬಟ್ ಅವರು ಮುಖ್ಯಮಂತ್ರಿ ಆದ ಬಳಿಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಧಾನಿಯನ್ನು ಸ್ವಾಗತಿಸೋಕೆ ಒಂದು ತೂಕನೇ ಬೇರೆ ಇರುತ್ತೆ. ಸೊ ಆ ಖುಷಿ ಕೂಡ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ, ತುಂಬ ಪ್ರೀತಿಯಿಂದ. ನೋಡಿ, ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಏನೇ ಸಂಘರ್ಷಗಳಿರ್ಬೋದು ಅದೆಲ್ಲ ಬದಿಗಿಟ್ಟು ಪ್ರಧಾನಿಗಳು ಬಂದಾಗ ಅವರಿಗೆ ಯಾವ ಗೌರವ ಸಲ್ಲಬೇಕೋ ಆ ಗೌರವವನ್ನು ಕೊಟ್ಟಂತಹ ಚಿತ್ರಣ ಈ ಫೋಟೋ ಹೇಳ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಉದ್ಘಾಟನೆ ಕೂಡ ವಿವೇಕ ಸ್ಮಾರಕಕ್ಕೆ ಸಂಬಂಧಪಟ್ಟಂತೆ ಆಗತ್ತೆ. ಮತ್ತೊಂದು ಆತ್ಮವಿಶ್ವಾಸನೇ ಶಕ್ತಿ ಅನ್ನೋದನ್ನು ವಿವೇಕಾನಂದರು ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ. ಸ್ವಾಮಿ ವಿವೇಕಾನಂದ ಅವರ ಕೊಡುಗೆ ಮತ್ತು ಅವ್ರ ಫಿಲಾಸಫಿ, ಅವರ ಆದರ್ಶ ಎಲ್ಲದರ ಬಗ್ಗೆ ಹೇಳ್ತಾ ಇದ್ವಿ ನಿಮಗೆ. ಯಾಕೆ ಇವ್ರು ಸ್ಪೆಷಲ್ ಆಗ್ತಾರೆ ಅಂತ. ನನ್ನಿಂದ ಏನೂ ಸಾಧ್ಯ ಇಲ್ಲ ಅಂತ ಒಬ್ಬ ಮನುಷ್ಯ ಭಾವಿಸೋದೇ ತಪ್ಪು ಅಂತ ವಿವೇಕಾನಂದರು ಹೇಳ್ತಾ ಇದ್ರು. ಸೊ ಅದರ ಕುರಿತಾಗಿ ಕೂಡ ನೀವು ಇಲ್ಲಿಗೆ ಹೋದರೆ, ವಿವೇಕ ಸ್ಮಾರಕಕ್ಕೆ ಹೋದರೆ, ಅಲ್ಲೆಲ್ಲ ಯಾಕೆ ವೈ ನಥಿಂಗ್ ಈಸ್ ಇಂಪಾಸಿಬಲ್ ಅನ್ನೋದನ್ನು ಅವರ ಮಾತುಗಳಲ್ಲಿ ಅವರು ಹೇಳಿರೋದು, ಕೆಲವು ಗ್ರಂಥಗಳು, ಪುಸ್ತಕಗಳೆಲ್ಲ ಸಿಗುತ್ತೆ ನಿಮಗೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್. KP ನಾಗರಾಜ್ ಆತ್ಮೀಯತೆಯಿಂದ ಸ್ವಾಗತಿಸಿಕೊಂಡಿದ್ದಾರೆ DK ಶಿವಕುಮಾರ್ ಅವರು ಪ್ರಧಾನಿಗಳನ್ನು. ಹೌದು ಮಮತಾ, ಮೈದಾನಕ್ಕೆ ಏರ್ಪೋರ್ಟ್ ಇಂದ ನೇರವಾಗಿ ಹೆಲಿಕಾಪ್ಟರ್ ನಲ್ಲಿ ಓವಲ್ ಮೈದಾನಕ್ಕೆ ಪ್ರಧಾನಮಂತ್ರಿಗಳು ಬಂದಿದ್ರು. ಪ್ರಧಾನಮಂತ್ರಿಗಳನ್ನ ಅಧಿಕೃತವಾಗಿ ರಾಜ್ಯದ ಪರವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತು ರಾಜ್ಯಪಾಲರು ಗೆಹ್ಲೋಟ್ ಅವರು ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ BA ವಿಜಯೇಂದ್ರ ಮೂವರು ಕೂಡ ಸ್ವಾಗತವನ್ನ ಕೋರಿದ್ದಾರೆ. ಯಾಕಂದ್ರೆ ಓವೆಲ್ ಮೈದಾನದಿಂದ ಒಂದು ಅರ್ಧ ಕಿಲೋಮೀಟರ್ ಲೆಕ್ಕದಲ್ಲಿ ವಿವೇಕ ಸ್ಮಾರಕ ಇರುವಂತದ್ದು. ಅಲ್ಲಿಗೆ ತದನಂತರದಲ್ಲಿ ಕಾರಲ್ಲಿ ತೆಳೆದಿರುವಂತದ್ದು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಮೊದಲ ಬಾರಿಗೆ ಇವತ್ತು ಮೈಸೂರಿಗೆ ಆಗಮಿಸಿರುವಂತದ್ದು. ಅದು 2 ಉದ್ದೇಶ. ಒಂದು, ಚಾಮುಂಡಿ ತಾಯಿಯ ದರ್ಶನ, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತದ್ದು. ಅದನ್ನು ಕೂಡ ಪ್ರಧಾನಮಂತ್ರಿಗಳನ್ನ ಸ್ವಾಗತವನ್ನ ಕೂಡ ಈಗ ನೆರವೇರಿಸಿದ್ದಾರೆ. ಇನ್ನೇನು 1-2 ನಿಮಿಷದಲ್ಲಿ ವಿವೇಕ ಸ್ಮಾರಕದ ಉದ್ಘಾಟನೆಯಲ್ಲೂ ಕೂಡ ಇವರೆಲ್ಲ ಗಣ್ಯ ಅತಿಥಿಗಳು ಭಾಗಿಯಾಗ್ತಾರೆ. ತದನಂತರದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ DK ಶಿವಕುಮಾರ್ ಅವರು ಮತ್ತು ರಾಜ್ಯಪಾಲರು ಜೊತೆಗೆ ಅವರು ಪ್ರಧಾನಮಂತ್ರಿಗಳ ಜೊತೆಯಲ್ಲೇ ಇರ್ತಾರೆ. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿರಿ, ಮುಂದಿನ ಹಂತದಲ್ಲಿ ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀನಿ. KP ನಾಗರಾಜ್, ಸದ್ಯಕ್ಕೆ 1-2 ನಿಮಿಷದಲ್ಲಿ ವಿವೇಕ ಸ್ಮಾರಕದ ಉದ್ಘಾಟನೆ ಆಗುತ್ತೆ, ಮತ್ತೊಂದು ಸ್ಟೇಜ್ ಪ್ರೋಗ್ರಾಮ್ ಬೇರೆ ಇರುತ್ತೆ ಅಂತ ನಮ್ಮ ಪ್ರತಿನಿಧಿ ಈಗಷ್ಟೇ ತಿಳಿಸ್ತಾ ಇದ್ರು. ನಿಮಗೆ ವಿವೇಕಾನಂದರ ಆದರ್ಶಗಳು ಏನು ಅನ್ನೋದನ್ನ ಹೇಳ್ತಾ ಇದ್ವಿ. ಮತ್ತು ಏಕಾಗ್ರತೆ ಅನ್ನೋದು ಒಬ್ಬ ವ್ಯಕ್ತಿಗೆ ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ಕೂಡ ಸ್ವಾಮಿ ವಿವೇಕಾನಂದರು ತಿಳಿಸ್ತಾ ಇದ್ರು. ಜ್ಞಾನದ ಕೀಲಿಕೈ ಯಾವುದು ಅಂದರೆ ನೀವು ಯಾವುದಾದ್ರೂ ವಿಚಾರದಲ್ಲಿ ಎಕ್ಸ್ಪರ್ಟ್ಸ್ ಆಗಬೇಕು, ಪಂಡಿತರಾಗಬೇಕು ಅಂದರೆ ಫಸ್ಟ್ ಡಿಸಿಪ್ಲಿನ್ ನಿಮಗಿರಬೇಕಾಗೋದು ಕಾನ್ಸಂಟ್ರೇಷನ್. ಈ ಥರ ತುಂಬ ವಿಚಾರಗಳು ಹೇಳಿದ್ದಾರೆ ಅವರು. ಮೈಸೂರಿನಲ್ಲಿ ಆಗ್ತಾ ಇರುವಂತಹ ಅಪ್ಡೇಟು, ಬೆಳವಣಿಗೆ ಜೊತೆಗೆ ವಿವೇಕಾನಂದರ ಆದರ್ಶಗಳ ಬಗ್ಗೆ ಪ್ಯಾರಲಲ್ಲಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. 1-2 ನಿಮಿಷ ಅಷ್ಟೇ ಬಾಕಿ ಇರೋದು ವಿವೇಕ ಸ್ಮಾರಕ ಲೋಕಾರ್ಪಣೆ ಆಗೋದಕ್ಕೆ. ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕಾರ್ಯಕ್ರಮ. ಯಾಕೆ, ಹೇಗೆ ಅನ್ನೋದನ್ನು ಕೂಡ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮತ್ತು ರಾಷ್ಟ್ರ ನಿರ್ಮಾಣ, ಕೆಲವರಿಗೆ ಈಗಾಗಲೇ ಸೌತು ನಾರ್ತು ಈ ಥರ ಭೇದ ಭಾವಗಳೆಲ್ಲ ಇರುತ್ತೆ. ಬಟ್ ಆಗಿನ ಕಾಲದಲ್ಲೇ ವಿವೇಕಾನಂದರು ಹೇಳಿದರು, ಭಾರತದ ಯುವ ಜನತೆ ದೇಶದ ಶಕ್ತಿಯಾಗಿದ್ದು ದೇಶ ಪ್ರಗತಿ ಸಾಧಿಸಬೇಕು ಅಂತಂದರೆ, ನೆಕ್ಸ್ಟ್ ಎಲೆಕ್ಷನ್ ಅಂತೂ ಇಂಡಿಯಾದ ನೆಕ್ಸ್ಟ್ ಎಲೆಕ್ಷನ್ ಇದೆಯಲ್ಲ, ಅದರಲ್ಲಿ 40 ಕೋಟಿ ಜನಸಿಗಳೇ ವೋಟ್ ಮಾಡ್ತಾರೆ. ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ.